Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, do you know an individual who cannot live alone? Just like the countries also cannot live in isolation. So, every country needs to have a foreign policy to regulate its interaction with other countries. Dear students, today we are going to learn about Indian foreign policy, second chapter of political science of class 10th. In this chapter, we learn nature of Indian foreign policy, Panchashila principle, non-aligned movement, disarmament, and also we learn about anti-apartheid policy of India. What is meant by policy? Policy is considered as a plan of action and which is essential for the development of the nation. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಪಾಲಿಸಿ ಅಂದರೆ ನೀತಿ ಅಂತಕ್ಕಂಥದ್ದು ಇರುತ್ತೆ. ಏನು ಪಾಲಿಸಿ ಅಂತಂದರೆ ಇಟ್ ಇಸ್ ಅ ಪ್ಲಾನ್ ಆಫ್ ಅನ್ ಆ್ಯಕ್ಷನ್. ನಾನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಧರಿಸ್ತಕ್ಕಂಥದ್ದು. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್. ದೇಶದ ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ಪಾಲಿಸಿ ಅತ್ಯಂತ ಅವಶ್ಯಕವಾಗಿ ಬೇಕು. So policy of a nation is further divided into two. One is domestic, another one is foreign. So there are two types of policies in the country. They are domestic policy and also foreign policy. In the era of globalization, no nation can exist in an isolation one. This is the ಎರಾ ಆಫ್ ಗ್ಲೋಬಲೈಸೇಷನ್. ಈಗ ಜಾಗತೀಕರಣದ ಒಂದು ಯುಗ. ಹೀಗಾಗಿ ಯಾವುದೇ ಒಂದು ದೇಶ ಐಸೋಲೇಷನ್ ಆಗಿ ಅಂದರೆ ಒಂಟಿಯಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಜಗತ್ತಿನ ಅನೇಕ ದೇಶಗಳೊಂದಿಗೆ ವ್ಯವಹರಿಸಲೇಬೇಕಾಗುತ್ತೆ. ಸೆಕ್ಯೂರಿಟಿ, ಎಕನಾಮಿಕ್ ಗ್ರೋತ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂಡ್ ಸೋ ಮೆನಿ ಕ್ರಿಯೇಟ್ ದ ನೇಷನ್ ಸ್ಟೇಟ್ಸ್ ಟು ಕೊಲಾಬ್ರೇಟ್ ಆ್ಯಂಡ್ ಕೋ ಎಕ್ಸಿಸ್ಟ್ ಟುಗೆದರ್. ಈಗ ಭದ್ರತೆ ಇರ್ಬೋದು, ಆರ್ಥಿಕ ಪ್ರಗತಿ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಅಂತ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ಯಾವುದೇ ಒಂದು ದೇಶ ಐಸೋಲೇಟ್ ಆಗಿ ಉಳಿಯೋದಕ್ಕಿಂತ ಇದು ಜಗತ್ತಿನ ಅನೇಕ ದೇಶಗಳೊಂದಿಗೆ ಸೇರಿ ವ್ಯವಹಾರವನ್ನು ಮಾಡಲೇಬೇಕಾಗುತ್ತೆ, ವ್ಯವಹರಿಸಲೇಬೇಕಾಗುತ್ತೆ. ಆಸ್ ದ ರಿಸಲ್ಟ್ ಆಫ್ ದೀಸ್ bilateral, trilateral as well as multilateral relationship build up between and among nations. So security, economic growth, environmental issues and so many incidents. The countries strive to maintain the relationship with other countries in bilateral or trilateral as multilateral relationship build up with regarding security, economic growth or any other issues, create the nation states to collaborate and coexist together. Dear students, do you know every country needs to have a foreign policy? Why every country needs to have a foreign policy? To regulate its interaction with other countries. To regulate its interaction with other countries. So every country needs to have a foreign policy. ಅಂದರೆ ಬೇರೊಂದು ದೇಶಗಳೊಂದಿಗೆ ಅಥವಾ ಬೇರೆ ದೇಶಗಳೊಂದಿಗೆ ತನ್ನ ಒಂದು ಇಂಟ್ರಾಕ್ಷನ್ ಅನ್ನು ಬೇರೊಂದು ರಾಷ್ಟ್ರಗಳೊಂದಿಗೆ ವ್ಯವಹರಿಸಬೇಕಾದ್ರೆ ಬೇರೊಂದು ರಾಷ್ಟ್ರದೊಂದಿಗಿನ ತನ್ನ ಸಂಬಂಧವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ನಿಯಂತ್ರಿಸಲಿಕ್ಕೆ ಇದು
ಫಾರಿನ್ ಪಾಲಿಸಿಯನ್ನು ಹೊಂದಲೇಬೇಕಾಗುತ್ತೆ. ಟು ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಷನ್ ವಿತ್ ಅದರ್ ಕಂಟ್ರೀಸ್, ಎವರಿ ಕಂಟ್ರಿ ನೀಡ್ಸ್ ಟು ಹ್ಯಾವ್ ಎ ಫಾರಿನ್ ಪಾಲಿಸಿ. According to expert, every sovereign country has its own foreign policy. ಈ ಒಂದು ಪರಿಣಿತರ ಪ್ರಕಾರ ಪ್ರತಿಯೊಂದು ಸಾರ್ವಭೌಮ ರಾಷ್ಟ್ರ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಹೊಂದಬೇಕು. ಸೊ ಹಾಗಾದರೆ ವಾಟ್ ಈಸ್ ಮೀನ್ಡ್ ಬೈ ಫಾರಿನ್ ಪಾಲಿಸಿ? ದ ಪಾಲಿಸಿ ಅಡಾಪ್ಟೆಡ್ ಬೈ ಎ ನೇಷನ್ ವೈಲ್ ಡೀಲಿಂಗ್ ವಿತ್ ಅದರ್ ನೇಷನ್ಸ್ ಈಸ್ ಕಾಲ್ಡ್ ಫಾರಿನ್ ಪಾಲಿಸಿ. ಯಾವುದೇ ಒಂದು ದೇಶ ಬೇರೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅಳವಡಿಸಿಕೊಳ್ಳುವ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಥವಾ ಫಾರಿನ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ಹೀಗೂ ಹೇಳ್ಬೋದು, ಫಾರಿನ್ ಪಾಲಿಸಿ ಇಸ್ ಡಿಫೈನ್ಡ್ ಆಸ್ ದ ಜನರಲ್ ಅಬ್ಜೆಕ್ಟಿವ್ಸ್ ದಟ್ ಗೈಡ್ ದ ಆಕ್ಟಿವಿಟೀಸ್ ಅಂಡ್ ರಿಲೇಶನ್ಶಿಪ್ ಆಫ್ ಒನ್ ಕಂಟ್ರಿ ಇನ್ ಇಟ್ಸ್ ಇಂಟರಾಕ್ಷನ್ ವಿತ್ ಅದರ್ ಕಂಟ್ರೀಸ್. ಬೇರೊಂದು ರಾಷ್ಟ್ರದೊಂದಿಗೆ ಹೇಗೆ ವ್ಯವಹರಿಸಬೇಕು ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ರೂಪಿತವಾಗಿರ್ತಕ್ಕಂಥ ನೀತಿಯನ್ನೇ ನಾವು ಈ ಒಂದು ವಿದೇಶಾಂಗ ನೀತಿ ಅಂತಂದು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್, ಡು ಯು ನೋ ದ ಮೀನಿಂಗ್ ಆಫ್ ಸಾವರ್ನಿಟಿ? ಡಿಯರ್ ಸ್ಟೂಡೆಂಟ್ಸ್, ಡು ಯು ನೋ India is a sovereign country? India is a sovereign country. So what is meant by sovereign country? A country which is not under any other country's control. A country which is not under any other country's control, either for internal or external issues, is called sovereign country. ಯಾವುದೇ ದೇಶದ ನಿಯಂತ್ರಣದಲ್ಲಿ ಇಲ್ಲದೇ ಇರ್ತಕ್ಕಂಥ, ಅಂದರೆ ಆಂತರಿಕ ಮತ್ತು ಬಾಹ್ಯವಾಗಿ ಯಾವುದೇ ದೇಶದ ಒಂದು ನಿಯಂತ್ರಣದಲ್ಲಿ ಇಲ್ಲದೇ ಇರ್ತಕ್ಕಂಥ ದೇಶವನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಈಗ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಯಾಕಂದರೆ ಇದು ಯಾವುದೇ ದೇಶ, ಈ ನಮ್ಮ ದೇಶದ ಆಂತರಿಕ ವ್ಯವಹಾರದಲ್ಲಿ ಆಗಲಿ ಅಥವಾ ಬಾಹ್ಯವಾಗಿ ಆಗಲಿ ಯಾವುದೇ ದೇಶ ನಮ್ಮ ದೇಶದ ಮೇಲೆ ನಿಯಂತ್ರಣವನ್ನು ಹೊಂದಿಲ್ಲ. ಹಾಗಾಗಿ ಇಂಡಿಯಾ ಈಸ್ ಎ ಸಾವರಿನ್ ಕಂಟ್ರಿ. A country which is not under any other country's control, either for internal or external issues, is called a sovereign country. It is an important point to note that India had its own foreign policy before independence and after independence also. ಭಾರತ ಸ್ವತಂತ್ರ ಪೂರ್ವದಲ್ಲೂ ಮತ್ತು ಸ್ವಾತಂತ್ರ್ಯ ನಂತರ ತನ್ನದೇ ಆಗಿರ್ತಕ್ಕಂಥ ಒಂದು ಫಾರಿನ್ ಪಾಲಿಸಿಯನ್ನು, ವಿದೇಶಾಂಗ ನೀತಿಯನ್ನು ಹೊಂದಿದೆ. Today, India has been considered as one of the major countries of the world. ಜಗತ್ತಿನ ದೊಡ್ಡ ದೇಶಗಳು ಅಂತ ಏನಿದಾವೆ ಅಂತ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳಲ್ಲಿ ಭಾರತವು ಒಂದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಬಿಕಾಸ್ ಇಂಡಿಯಾ ಹ್ಯಾಸ್ ಹ್ಯೂಜ್ ಪಾಪ್ಯುಲೇಷನ್. ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಇಟ್ ಈಸ್ ಫಾಲೋಡ್ ಚೈನಾ. ಇಟ್ ಈಸ್ ಸೆಕೆಂಡ್ ಪ್ಲೇಸ್ ಇನ್ ದ ಪಾಪ್ಯುಲೇಷನ್. ಜಗತ್ತಿನಲ್ಲೇ ಅತ್ಯಂತ ಜನಭರಿತ ರಾಷ್ಟ್ರಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಜೊತೆಗೆ ಇಟ್ ಹ್ಯಾಸ್ ನ್ಯಾಚುರಲ್ ರಿಸೋರ್ಸಸ್. ವಿ ಹ್ಯಾವ್ ಅಬೌಂಡೆಂಟ್ ನ್ಯಾಚುರಲ್ ರಿಸೋರ್ಸಸ್ and military, intellectual and industrialized capacity is more in India. Hence, India is considered as the major power in the major country in the world. India is considered as the major country in the world. India got its independence in 1947, August 15, 1947. As an independent country, India wants peaceful coexistence with other countries of the world. As an independent country, India wants peaceful coexistence with other countries of the world. ಒಂದು ಶಾಂತಿಯುತ ಸಹಬಾಳ್ವೆಯನ್ನು ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಹೊಂದಲಿಕ್ಕೆ ಭಾರತ ಯಾವತ್ತೂ ಬಯಸುತ್ತೆ. ಸೊ ಇದಕ್ಕಾಗಿ ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು ಫಾರಿನ್ ಪಾಲಿಸಿಯನ್ನು, ವಿದೇಶಾಂಗ ನೀತಿಯನ್ನು ಅಡಾಪ್ಟ್ ಮಾಡಿಕೊಳ್ತು. ಹಾಗಾದರೆ ಆ ಒಂದು ಭಾರತದ
ವಿದೇಶಾಂಗ ನೀತಿಯಲ್ಲಿರ್ತಕ್ಕಂಥ ಪ್ರಮುಖ ಉದ್ದೇಶಗಳೇನು? ದ ಮೇಜರ್ ಏಮ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಗುರಿಗಳೇನು? ಇಂಡಿಯಾ ವಾಂಟ್ಸ್ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ವಿತ್ ಅದರ್ ಕಂಟ್ರೀಸ್. ಸೊ ಇಂಡಿಯಾ ಅಡಾಪ್ಟ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. The major aims of Indian foreign policies are national security, enriching national economy, spreading the cultural richness of our country in the other countries by increasing the number of friendly countries and check the power of enemy countries, achieving world peace and coexistence. These are the major aims of Indian foreign policy. So national security means ರಾಷ್ಟ್ರದ ಭದ್ರತೆ, ಹಿತಾಸಕ್ತಿ. ಸೊ ರಾಷ್ಟ್ರದ ಭದ್ರತೆ ಅಂತಂದ್ರೆ ಎ ನೇಷನ್ ವಾಂಟ್ ಟು ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ವೈಲ್ ಇಂಟರಾಕ್ಟಿಂಗ್ ವಿತ್ ಅದರ್ ಕಂಟ್ರೀಸ್. ಎ ನೇಷನ್ ವಾಂಟ್ ಟು ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ವೈಲ್ ಇಂಟರಾಕ್ಟಿಂಗ್ ವಿತ್ ಅದರ್ ಕಂಟ್ರೀಸ್. ಸೊ ಯಾವುದೇ ದೇಶದೊಂದಿಗೆ ನಾವು ವ್ಯವಹಾರವನ್ನು ಮಾಡಬೇಕಂತಾರೆ ಅಲ್ಲಿ ಮುಖ್ಯವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯ. ರಾಷ್ಟ್ರದ ಭದ್ರತೆ ಬಹಳ ಮುಖ್ಯ. ರಾಷ್ಟ್ರದ ಭದ್ರತೆಯನ್ನು ಬಲಿಗೊಟ್ಟು ನಾವು ಯಾವುದೇ ದೇಶದೊಂದಿಗೆ ವ್ಯವಹಾರವನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ವಿದೇಶಾಂಗ ನೀತಿ ಒತ್ತಿ ಹೇಳುತ್ತೆ. ಸೊ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಡಿಕ್ಲೇರ್ಡ್ ದಟ್ ಟು ದ ಇಂಟ್ರೆಸ್ಟ್ ಆಫ್ ಇಂಡಿಯಾ ಫಾರ್ ದಟ್ ಈಸ್ ಮೈ ಫಸ್ಟ್ ಡ್ಯೂಟಿ. ದೇಶದ ಹಿತಾಸಕ್ತಿಯ ರಕ್ಷಣೆ ನಮ್ಮ ದೇಶದ ಮೊದಲ ಕರ್ತವ್ಯ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳ್ತಾರೆ. ಟು ದ ಇಂಟ್ರೆಸ್ಟ್ ಆಫ್ ಇಂಡಿಯಾ ಫಾರ್ ದಟ್ ಈಸ್ ಮೈ ಫಸ್ಟ್ ಡ್ಯೂಟಿ. ನನ್ನ ಮೊದಲ ಕರ್ತವ್ಯ ಅಂತಂದ್ರೆ ದೇಶದ ಹಿತಾಸಕ್ತಿಯ ರಕ್ಷಣೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ. Country's economic dependency is another factor determining ಫಾರಿನ್ ಪಾಲಿಸಿ. ನಮ್ಮ ವಿದೇಶಾಂಗ ನೀತಿ ಹೊಂದಿರತಕ್ಕಂಥ ಎರಡನೇ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ದೇಶದ ಆರ್ಥಿಕ ಭದ್ರತೆಯನ್ನ, ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಒಂದು ಆರ್ಥಿಕತೆಯನ್ನ ಬಲಪಡಿಸ್ತಕ್ಕಂಥದ್ದು. ಇಫ್ ಎ ನೇಷನ್ಸ್ ಎಕಾನಮಿ ಈಸ್ economically sound, the nation will be able to interact with other nations without any obligations. ಯಾವುದೇ ದೇಶದೊಂದಿಗೆ ವ್ಯವಹರಿಸಬೇಕಾದ್ರೆ ದೇಶದ ಆರ್ಥಿಕ ಹಿತಾಸಕ್ತಿಯನ್ನು ನಾವು ಗಮನದಲ್ಲಿಟ್ಕೊಂಡು ವ್ಯವಹರಿಸಬೇಕು ಅಂತಕ್ಕಂಥ ಮಾತನ್ನ ನಮ್ಮ ದೇಶದ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಹೇಳುತ್ತೆ. ಆಸ್ ಎ ಡೆವಲಪಿಂಗ್ ನೇಷನ್, India's development is not possible without the financial and technical assistance from other countries. ಅಭಿವೃದ್ಧಿಶೀಲ ದೇಶವಾಗಿರ್ತಕ್ಕಂಥ ಭಾರತ ಬೇರೊಂದು ದೇಶದ ಒಂದು ಫೈನಾನ್ಸ್ ಅಥವಾ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಲ್ಲದೆ ಹೋದ್ರೆ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬೇರೊಂದು ದೇಶದ ಹಣಕಾಸು ಮತ್ತು ತಾಂತ್ರಿಕ ನೆರವನ್ನು ಪಡಿಲಿಕ್ಕೆ ನಮ್ಮ ದೇಶದ ಫಾರಿನ್ ಪಾಲಿಸಿ ಅಥವಾ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಅನುವು ಮಾಡಿಕೊಡುತ್ತೆ. ಆದರೆ ಈ ಸಂದರ್ಭದಲ್ಲಿ ದೇಶದ ಹಿತಾಸಕ್ತಿಯನ್ನ ಬಲಿಗೊಡಲಿಕ್ಕೆ ಅದು ಬಿಡೋದಿಲ್ಲ. ಸಿನ್ಸ್ 1990 ಇಂಡಿಯಾ ಫಾಲೋಸ್ LPG ಪಾಲಿಸೀಸ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಫಾರ್ ದ ಡೆವಲಪ್ಮೆಂಟ್. ದೇಶದ ಅಭಿವೃದ್ಧಿಗಾಗಿ 1990ರಿಂದ ಈ ಒಂದು ಲಿಬರಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳನ್ನು ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿಕೊಳ್ತು. ಸೊ ಆ ಮೂಲಕ ದೇಶದ ಆರ್ಥಿಕತೆಯನ್ನ ಉತ್ತುಂಗಕ್ಕೆ ಒಯ್ಯಲಿಕ್ಕೆ ಭಾರತದ ವಿದೇಶಾಂಗ ನೀತಿ ಸಹಾಯವನ್ನ ಮಾಡುತ್ತೆ. ಸ್ಪ್ರೆಡಿಂಗ್ ದ ಕಲ್ಚರಲ್ ರಿಚ್ನೆಸ್ ಆಫ್ ಅವರ್ ಕಂಟ್ರಿ ಇನ್ ಅದರ್ ಕಂಟ್ರೀಸ್. ಭಾರತದ ಒಂದು ಸಾಂಸ್ಕೃತಿಕ ಸಿರಿವಂತಿಕೆ ಏನಿದೆ, ಆ ಸಾಂಸ್ಕೃತಿಕ ಸಿರಿವಂತಿಕೆಯನ್ನ ಜಗತ್ತಿನ ಇತರೆ ದೇಶಗಳಲ್ಲಿ ಬಿತ್ತರಗೊಳಿಸುವುದರ ಮೂಲಕ ದೇಶದ ಸಂಸ್ಕೃತಿಯ ಅನಾವರಣವನ್ನ ಮಾಡತಕ್ಕಂಥ ಒಂದು ಮುಖ್ಯ ಗುರಿಯನ್ನ ದೇಶದ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಹೊಂದಿದೆ. ಇಷ್ಟಲ್ಲದೆ ಬೈ ಇನ್ಕ್ರೀಸಿಂಗ್ ದ ನಂಬರ್ ಫ್ರೆಂಡ್ಲಿ ಕಂಟ್ರೀಸ್ ಅಂಡ್ ಚೆಕ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್. ಸೊ ವಿದೇಶಾಂಗ ನೀತಿಯ ಮುಖ್ಯ ಗುರಿ ಏನಪ್ಪಾ ಅಂತಾರೆ ಇನ್ಕ್ರೀಸಿಂಗ್ ದ ನಂಬರ್ ಫ್ರೆಂಡ್ಲಿ ಕಂಟ್ರೀಸ್.
ಈಗ ಒಂದು ಎಲ್ಲ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದತಕ್ಕಂಥದ್ದು ಜೊತೆಗೆ ಅದೇ ಸಮಯದಲ್ಲಿ ಟು ಕಂಟ್ರೋಲ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್, ಈ ಶತ್ರು ರಾಷ್ಟ್ರಗಳ ಒಂದು ಶಕ್ತಿ ಏನಿದೆ ಆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಭಾರತ ಅನೇಕ ದೇಶಗಳೊಂದಿಗೆ ಈ ಒಂದು ಬಯಲಾಟ್ರಲ್ ಒಪ್ಪಂದಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಸುಮಧುರವಾಗಿರ್ತಕ್ಕಂಥ ಸ್ನೇಹಮಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ಚೈನಾಗಳೊಂದಿಗಿನ ಬಾಂಧವ್ಯವನ್ನು ಸುಧಾರಣೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲದೆ ಅವುಗಳ ಒಂದು ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಭಾರತ ಮಾಡ್ತಾ ಇದೆ. ಅಚೀವಿಂಗ್ ವರ್ಲ್ಡ್ ಪೀಸ್ ಆ್ಯಂಡ್ ಕೋಎಕ್ಸಿಸ್ಟೆನ್ಸ್, ವಿಶ್ವಶಾಂತಿ ಮತ್ತು ಅಂತಾರಾಷ್ಟ್ರೀಯ ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥ ಒಂದು ಮುಖ್ಯ ಗುರಿಯನ್ನು ಇಂಡಿಯನ್ ಫಾರಿನ್ ಪಾಲಿಸಿ ಹೊಂದಿದೆ. ಸೊ ವರ್ಲ್ಡ್ ಪೀಸ್, ಜಾಗತಿಕ ಶಾಂತಿ ಮತ್ತು ಕೋಎಕ್ಸಿಸ್ಟೆನ್ಸ್ ಅಂತಂದರೆ ಸಹಬಾಳ್ವೆ. ಈಗ ಜಗತ್ತಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಸೊ ಆ ನಿಟ್ಟಿನಲ್ಲಿ ಭಾರತದ ಪಾತ್ರ ಅನನ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಜಗತ್ತಿನ ಅನೇಕ ರಾಷ್ಟ್ರಗಳೊಂದಿಗೆ ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥ ಒಂದು ಮುಖ್ಯ ಗುರಿಯನ್ನು ಈ ಒಂದು ಭಾರತದ ವಿದೇಶಾಂಗ ನೀತಿ ಹೊಂದಿದೆ ಅಂತಂದೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸ್ಟೂಡೆಂಟ್ಸ್, our first prime minister Jawaharlal Nehru delivered his radio speech on 7th September 1946. Our first prime minister Jawaharlal Nehru delivered his radio speech on September 7, 1946. In his speech, he outlined the foreign policy of India for the first time to the general public. ಸೊ ಅವರು ತಮ್ಮ ಪ್ರಥಮ ರೇಡಿಯೋ ಭಾಷಣದಲ್ಲಿ ಭಾರತದ ವಿದೇಶಾಂಗ ನೀತಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಿರೂಪಿಸಿದರು. ಹೆನ್ಸ್ he is known as ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತಂದೇಳಿ ನಾವು ಜವಾಹರ್ಲಾಲ್ ನೆಹರು ಅವರನ್ನು ಕರಿತೀವಿ. ಬಿಕಾಸ್ he delivered his speech on 7th September 1946. In his speech, he outlined the foreign policy of India. Hence, he is known as architect of Indian foreign policy. Jawaharlal Nehru managed the foreign policies of India as an external affairs minister, apart from being prime minister as well. Jawaharlal Nehru managed the foreign policy of India as an external affairs minister. ಕೇವಲ ಪ್ರಧಾನಮಂತ್ರಿ ಅಷ್ಟೇ ಅಲ್ಲದೆ ಅವರು ವಿದೇಶಾಂಗ ಮಂತ್ರಿಯಾಗಿಯೂ ಕೆಲಸವನ್ನು ಮಾಡ್ತಾ ಇದ್ರು. ಹಿ ವಾಸ್ ದ ಫಸ್ಟ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತದ ಪ್ರಥಮ ವಿದೇಶಾಂಗ ಮಂತ್ರಿ ಅಂತಂದರೆ ಅದು ಜವಾಹರ್ಲಾಲ್ ನೆಹರು. ಸೊ ಹಿ ಮ್ಯಾನೇಜ್ಡ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. Hence, many a time, the foreign policy of India is also called foreign policy of Nehru. ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಈ ಭಾರತದ ವಿದೇಶಾಂಗ ನೀತಿ ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಅವರ ವಿದೇಶಾಂಗ ನೀತಿ ಅಂತಲೇ ಕರಿತೀವಿ. Dear students, the various issues have influenced the foreign policy of India. ಅನೇಕ ಅಂಶಗಳು ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸಲಿಕ್ಕೆ ನೆರವಾಗಿದ್ದಾವೆ. ರಾಷ್ಟ್ರದ ಹಿತಾಸಕ್ತಿ, ಜಿಯೋಗ್ರಫಿಕಲ್ ಇಂಟ್ರೆಸ್ಟ್ ಭೌಗೋಳಿಕ ಹಿತಾಸಕ್ತಿ, ಪೊಲಿಟಿಕಲ್ ಸಿಚುಯೇಷನ್ ರಾಜಕೀಯ ಪರಿಸ್ಥಿತಿ, ಎಕನಾಮಿಕ್ ಇಂಟ್ರೆಸ್ಟ್ ಆರ್ಥಿಕ ಹಿತಾಸಕ್ತಿ, ಮಿಲಿಟರಿ ಇಂಟ್ರೆಸ್ಟ್ ಸೈನಿಕ ಹಿತಾಸಕ್ತಿ, ಪಬ್ಲಿಕ್ ಒಪಿನಿಯನ್ ಸಾರ್ವಜನಿಕ ಅಭಿಪ್ರಾಯ, ಇಂಟರ್ನ್ಯಾಷನಲ್ ಸಿಚುಯೇಷನ್ಸ್ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್ have influenced the foreign policy of India. These are the factors or issues have influenced the foreign policy of India. ಎಲ್ಲ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೇಲೆ ತಮ್ಮದೇ ಆಗಿರತಕ್ಕಂಥ ಪ್ರಭಾವವನ್ನು ಬೀರಿದವೆ. Students, now I am going to explain
The basic aspect of Indian foreign policy. Basic aspect of India's foreign policy. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾವು ನೋಡಿದರೆ ಪಂಚಶೀಲ ಪ್ರಿನ್ಸಿಪಲ್ಸ್, ನಾನ್ ಅಲೈನ್ಡ್ ಮೂವ್ಮೆಂಟ್ಸ್, ಆಂಟಿ ಇಂಪೀರಿಯಲಿಸಮ್, ಆಂಟಿ ಅಪಾರ್ಥೈಡ್ ಪಾಲಿಸಿ, ಡಿಸಾರ್ಮಮೆಂಟ್. ದೀಸ್ ಆರ್ ದ ಬೇಸಿಕ್ ಆಸ್ಪೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಪಂಚಶೀಲ ತತ್ವಗಳು, ಅಲಿಪ್ತ ಚಳುವಳಿ, ಸಾಮ್ರಾಜ್ಯಶಾಹಿಗೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ ಮತ್ತು ನಿಶಸ್ತ್ರೀಕರಣ ಇವು ಭಾರತದ ವಿದೇಶಾಂಗ ನೀತಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು. ಸೊ ಇವುಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.